ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿರೀಸ್ ಏನು ಪ್ರಾರಂಭ ಆಗ್ತಿದೆ, ನಾನು ನಿಮಗೆ ಆಲ್ರೆಡಿ ಟಾರ್ಗೆಟ್ ಜುಡಿಷರಿ 2024 ಹೇಳುವಂಥ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಲಿಕ್ಕೆ ಬಹಳಷ್ಟು ಜನರಿಗೆ ಮಾಹಿತಿನ ನೀಡಿದ್ದೆ. ಸೊ ಅದ್ರ ಪ್ರಕಾರ 48 ದಿನಗಳ ಚಾಲೆಂಜ್ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಅದರಲ್ಲಿ ಆಲ್ರೆಡಿ ಒಂದು 22 ದಿನಗಳಾಗಿವೆ. ಸೊ ನಾನು ಪ್ರತಿದಿನ ಒಂದೊಂದು ಸೆಕ್ಷನ್ ನೀಡ್ತಾ ಇದ್ದೆ. ಸೊ ಅದೇ ರೀತಿ ಆ ಸೆಕ್ಷನ್ನ ಒಂದು ಲೆಕ್ಚರ್ಸ್ಗಳನ್ನು ಇವತ್ತಿಂದ ನಾನು ಪ್ರಾರಂಭ ಮಾಡ್ತಿದ್ದೇನೆ. ಅಂದರೆ ಡೇ 1 ನಾನು ಏನು ಒಂದು ಚಾಲೆಂಜ್ ನೀಡಿದ್ದೆ, ಆರ್ಟಿಕಲ್ 368 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಆ ಆರ್ಟಿಕಲ್ 368 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ನೀವು ಆಲ್ರೆಡಿ ಓದಿರ್ಬೋದು. ಅದರದ್ದು ವಿವರವಾದ ಒಂದು ಡೀಟೇಲ್ ಆದ ಲೆಕ್ಚರ್ ನಾನು ಈ ನನ್ನ ವಿಡಿಯೋದ ಮುಖಾಂತರ ನೀಡ್ತಾ ಇರುವಂಥದ್ದು. ಸೊ ಇದು ಡೇ 1ಗೆ ಸೀಮಿತವಾಗಿರುವಂಥದ್ದು. ಹಾಗೆ ಡೇ 2, ಡೇ 3 ಹೇಳುವಂಥದ್ದೆಲ್ಲ ಪ್ರತಿಯೊಂದು ದಿನಗಳದ್ದು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆ, ಸೊ ನೀವು ಯಾವ ರೀತಿ ಓದಬೇಕು, ಮೇನ್ಸ್ ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಹೇಳೋದು. ಯಾಕೆಂದರೆ ಇದು ಮೇನ್ಸ್ ಎಕ್ಸಾಮ್ಸ್ ದೃಷ್ಟಿಯಿಂದನೂ ಇಂಪಾರ್ಟೆಂಟು, ಹಾಗೆ ನಮ್ಮ LLB ಕೂಡ ಇಂಪಾರ್ಟೆಂಟ್ ಆಗುತ್ತೆ. LLB ಎಕ್ಸಾಮ್ಸ್ನವರು ಕೂಡ BA LLB ಮಾಡ್ತಾ ಇರೋ ಅಥವಾ 3 ಇಯರ್ಸ್ LLB ಕೋರ್ಸ್ ಮಾಡ್ತಾ ಇರೋಂಥವ್ರು ಕೂಡ ಇದು ಅಷ್ಟೇ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಆ ಒಂದು ಕಾನ್ಸೆಪ್ಟನ್ನು ನಾವು ಹೇಗೆ ಓದಬೇಕು, ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಹೇಳುವಂಥದ್ದು ಆ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತಿದ್ದೇನೆ. ಓಕೆ, ಸೊ ಹಾಗಿದ್ರೆ ಪ್ರಾರಂಭ ಮಾಡೋಣ. ಆರ್ಟಿಕಲ್ 368 ಅಮೆಂಡ್ಮೆಂಟ್ ಟು ದಿ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 368 ಹೇಳುವಂಥದ್ದು ಎಂಟೈರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವಾಗ 1950ರಲ್ಲಿ ಅಡಾಪ್ಟ್ ಆಗಿತ್ತು, 1949-50 ಸಂದರ್ಭದಲ್ಲಿ ಅದು ಜಾರಿಗೆ ಬಂತು. ಆಮೇಲೆ ಆ ಕಾಲಕ್ಕೆ ತಕ್ಕನಾಗಿರುವಂಥ ಕಾನ್ಸ್ಟಿಟ್ಯೂಷನ್ನು ಈಗಿನ ಒಂದು ಪ್ರೆಸೆಂಟ್ ಚೇಂಜಿಂಗ್ ನೀಡ್ಸ್ ಆಫ್ ದಿ ಸೊಸೈಟಿ ಏನಿದೆ ಅದಕ್ಕೂ ಸಹ ಅದು ಅನುಗುಣವಾಗಿ ಇರಬೇಕು ಹೇಳುವಂಥದ್ದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬಹುದು ಹೇಳುವಂಥದ್ದನ್ನು ನಾವು ಹಲವಾರು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಎಲ್ಲ ನಾವು ನೋಡ್ತೇವೆ. ಅದೇ ನಾವು ನೋಡ್ಕೊಂಡಿರುವಷ್ಟು ಅಥವಾ ತಿಳ್ಕೊಂಡಿರುವಷ್ಟು ಸುಲಭವಾದ ಒಂದು ಪ್ರಾವಿಷನ್ ಇದಲ್ಲ. ಇದರಲ್ಲಿ ಹಲವಾರು ರೀತಿಯ ಕಾಲಾಂತರದಲ್ಲಿ ಬಹಳಷ್ಟು ರೀತಿಯ ಅಮೆಂಡ್ಮೆಂಟ್ಸ್ಗಳಾದವು, ಹಲವಾರು ಕೇಸಸ್ಗಳು ಇಂಟರ್ಪ್ರಿಟೇಷನ್ ಕೊಟ್ಟವು. ಹಾಗೆ ಆರ್ಟಿಕಲ್ 368 ಹೇಳುವಂಥದ್ದು ಆರ್ಟಿಕಲ್ 13 ಹೇಳುವಂತಹ ಒಂದು ಪ್ರಾವಿಷನ್ ಇದೆ ಕಾನ್ಸ್ಟಿಟ್ಯೂಷನಲ್ಲಿ. ಲಾ ಅಂದರೆ ಏನು ಅಂತ, ಸೊ ಅದಕ್ಕೂ ಕೂಡ ಸಮ್ವೇರ್ ಇಟ್ ಇಸ್ ಕನೆಕ್ಟೆಡ್. ಸೊ ಅದನ್ನು ನಾವು ಡೀಟೇಲ್ ಆಗಿ ಇವತ್ತು ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಯಾವುದೇ ಒಂದು ನಾವು ಕಾನ್ಸ್ಟಿಟ್ಯೂಷನ್ ಇದು ಓದುವಾಗ ಇದನ್ನು ನಾವು ಓದುವಾಗ ಅದು ಎಷ್ಟು ಪ್ರಾವಿಷನ್, ಕಾನ್ಸ್ಟಿಟ್ಯೂಷನ್ ಅಂತಲ್ಲ ಯಾವುದೇ ಸೆಕ್ಷನ್ ಇರಲಿ ಆರ್ಟಿಕಲ್ ಇರಲಿ, ಎಷ್ಟು ರೀತಿಯ ಸಬ್ ಆರ್ಟಿಕಲ್ಸ್ ಇದೆ ಹೇಳುವಂಥದ್ದು ನಾವು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇದು ಬೇಸಿಕ್ ನಾವು ನೋಟ್ಸ್ ಮಾಡುವಂಥ ಮೆಥಡ್ ಇರಲಿ ಅಥವಾ ಯಾವುದೇ ಇರಲಿ, ಫಸ್ಟ್ ಯಾವುದು ಎಷ್ಟು ಡಿವಿಷನ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಸೊ ನಮ್ಮ ಆರ್ಟಿಕಲ್ 368ಅಲ್ಲಿ 5 ಸಬ್ ಆರ್ಟಿಕಲ್ಸ್ ಇವೆ. ಆರ್ಟಿಕಲ್ 368 1, 2, 3, 4, 5. ಸೊ ಬೇಸಿಕ್ಕಾಗಿ ಇದೇನು ಹೇಳ್ತವೆ ಹೇಳುವಂಥದ್ದನ್ನು ನಾವು ಫಸ್ಟ್ ನೋಡಬೇಕಾಗತ್ತೆ. ಓಕೆ, ನೋಡಿ, ಫಸ್ಟ್ ನಾವು ನೋಡಲಿಕ್ಕೆ ಹೋಗೋದಾದರೆ ಫಸ್ಟ್ ಆರ್ಟಿಕಲ್ 361 ಏನು ಹೇಳುತ್ತೆ, ಪಾರ್ಲಿಮೆಂಟ್ಗೆ ಪವರ್ ಇದೆ. ಪಾರ್ಲಿಮೆಂಟ್ ಅಂದರೆ ಏನು, ನಮ್ಮ ಲೋಕಸಭೆ ಮತ್ತು ರಾಜ್ಯಸಭೆಗೆ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ಸೊ ಪಾರ್ಲಿಮೆಂಟಿಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡುವಂಥ ಪವರ್ ಇದೆ. ಯಾಕೆಂದರೆ ಹಲವಾರು ಲೆಜಿಸ್ಲೇಚರ್ ಇದೆ ಅಥವಾ ಎಕ್ಸಿಕ್ಯೂಟಿವ್ ಇದೆ, ಜುಡಿಷರಿ ಇದೆ. ಯಾರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬಹುದು ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಈಸ್ ಹ್ಯಾವಿಂಗ್ ದ ಪವರ್. ಆ ಅಮೆಂಡ್ಮೆಂಟ್ ಹೇಗೆ ಮಾಡ್ಬೋದು ಅಂತ ಕೇಳಿದ್ರೆ ಅಮೆಂಡ್ಮೆಂಟ್ ಇಟ್ ಕ್ಯಾನ್ ಬಿ ಬೈ ವೇ ಆಫ್ ಅಡಿಷನ್, ವೇರಿಯೇಷನ್, ರಿಪೀಲ್ ಮಾಡ್ಬೋದು, ಇರುವಂಥ ಎಕ್ಸಿಸ್ಟಿಂಗ್ ಪ್ರಾವಿಷನ್ಗೆ ಏನಾದರೂ ಆ್ಯಡ್ ಮಾಡ್ಬೋದು, ವೇರಿ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಇದೆಲ್ಲದ ಮುಖಾಂತರ ಬದಲಾವಣೆ ಮಾಡುವಂಥದ್ದೇ ಪಾರ್ಲಿಮೆಂಟ್ ಮೇ ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಇದು ಆರ್ಟಿಕಲ್ 368 ಹೇಳುತ್ತೆ. ಸೊ ಇದು ಒಂದು ಎನೇಬಲಿಂಗ್ ಪ್ರಾವಿಷನ್, ಇದು ಪಾರ್ಲಿಮೆಂಟ್ಗೆ ಪವರ್ ನೀಡ್ತಾ ಇರುವಂಥದ್ದು. ಹಾಗೆ ಆರ್ಟಿಕಲ್ 368 ಏನು ಹೇಳುತ್ತೆ ಇಲ್ಲಿ ನಾವು ನೋಡೋದಾದರೆ, ನೋಡಿ ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೇಯ್ನಾಗಿ ನೀವು ಬರೆಯುವಂಥದ್ದು ಇದು. ಆ್ಯಕ್ಚುಲಿ 3 ರೀತಿಯ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ಗಳಿವೆ. 3 ರೀತಿಯಲ್ಲಿ ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ ಮಾಡಬಹುದು. ಒಂದು ಬೈ ವೇ ಆಫ್ ಸಿಂಪಲ್ ಮೆಜಾರಿಟಿ, ಇನ್ನೊಂದು ಬೈ ವೇ ಆಫ್ ಸ್ಪೆಷಲ್ ಮೆಜಾರಿಟಿ, ಇನ್ನೊಂದು ಬೈ ವೇ ಆಫ್ ಸ್ಪೆಷಲ್ ಮೆಜಾರಿಟಿ ವಿತ್ ರ್ಯಾಟಿಫಿಕೇಷನ್ ಆಫ್ ದಿ ಸ್ಟೇಟ್ಸ್. ಸೊ ಈ 3 ಮೆಥಡ್ಗಳಲ್ಲಿ 2 ಮೆಥಡ್ಗಳನ್ನು ಆರ್ಟಿಕಲ್ 368 ಅಲ್ಲಿ ಹೇಳಿದ್ದಾರೆ. ಹಾಗಾದರೆ ಇನ್ನೊಂದು ಮೆಥಡ್ ಎಲ್ಲಿ ಹೇಳಿದ್ದಾರೆ? ಸೊ ಇನ್ನೊಂದು ಮೆಥಡು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಸ್ಪ್ರೆಡ್ ಆಗಿಬಿಟ್ಟಿದೆ. ಮೇ ಬಿ ಆರ್ಟಿಕಲ್ 2, ಆರ್ಟಿಕಲ್ 3 ಇರ್ಬೋದು, ಅಥವಾ ಸುಮಾರು ಒಂದು 50-55ಕ್ಕಿಂತಲೂ ಜಾಸ್ತಿ ಪ್ರಾವಿಷನ್ಸ್ಗಳು ನಾವು ಕಾಣ್ತೇವೆ. ಇಡೀ ಕಾನ್ಸ್ಟಿಟ್ಯೂಷನಲ್ಲಿ ಸ್ಪ್ರೆಡ್ ಆಗಿಬಿಟ್ಟಿದೆ. ದ್ಯಾಟ್ ಡಸ್ ನಾಟ್ ಅಮೌಂಟ್ ಟು ಅಮೆಂಡ್ಮೆಂಟ್ ಅಂಡರ್ ಆರ್ಟಿಕಲ್ 368. ಹೌದು, ಅದು ಚೇಂಜ್ ಆಗುತ್ತೆ, ಬದಲಾವಣೆ ಮಾಡ್ಬೋದು. ಆದರೆ ಆರ್ಟಿಕಲ್ 368ಅಲ್ಲಿ ಇರುವಂತಹ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತ ಅದು ಕರೆಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸೊ ಸಿಂಪಲ್ ಮೆಜಾರಿಟಿ, ನೀವು ಬೇರೆ ಕಾನೂನನ್ನು ಹೇಗೆ ಮಾಡ್ತೀರಿ, ಆರ್ಡಿನರಿ ಬಿಲ್ಲನ್ನು ಹೇಗೆ ಪಾಸ್ ಮಾಡ್ತೀರಿ, ಅದೇ ರೀತಿ ಬೈ ವೇ ಆಫ್ ಸಿಂಪಲ್ ಮೆಜಾರಿಟಿ ಸಮ್ ಕೈಂಡ್ ಆಫ್ ಅಮೆಂಡ್ಮೆಂಟ್ಸ್ ಕ್ಯಾನ್ ಬಿ ಮೇಡ್. ಮೇ ಬಿ ಆರ್ಟಿಕಲ್ 3, ಆರ್ಟಿಕಲ್ 4, ಆರ್ಟಿಕಲ್ ಅಥವಾ ಶೆಡ್ಯೂಲ್ಸ್ಗಳಲ್ಲಿ ಕೆಲವೊಂದು ಇದು ಮಾಡ್ಬೋದು, ಅಥವಾ ಕೆಲವರು ಅಲವೆನ್ಸಸ್ಗಳನ್ನು ಜಾಸ್ತಿ ಮಾಡುವಂಥದ್ದು ಇರುತ್ತೆ.
ಸ್ಯಾಲ್ರೀಸ್ಗಳನ್ನು ಜಾಸ್ತಿ ಮಾಡುವಂಥದ್ದು ಅಥವಾ ಹೊಸ ಕ್ರಿಯೇಷನ್ ಆಫ್ ನ್ಯೂ ಸ್ಟೇಟ್, ಹೀಗೆ ಹಲವಾರು ರೀತಿಯ ಪ್ರಾವಿಷನ್ಸ್ಗಳಿವೆ. ಬಟ್ ದ್ಯಾಟ್ ಡಸ್ ನಾಟ್ ಅಮೌಂಟ್ ಟು ಅಮೆಂಡ್ಮೆಂಟ್ ಅಂಡರ್ ಆರ್ಟಿಕಲ್ 368. ಅದು ಬೈ ವೇ ಆಫ್ ಸಿಂಪಲ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿ ಅಂದರೆ ಏನು? ಆ ದಿನ ಯಾರು ಪ್ರೆಸೆಂಟ್ ಇರ್ತಾರೆ ಅವರಲ್ಲಿ 51% ಜನ ಅದರ ಪರವಾಗಿ ವೋಟ್ ಹಾಕಿದರೆ ಅದು ಪಾಸ್ ಆದ ಹಾಗೆ, ಆ ಬಿಲ್ ಪಾಸ್ ಆದ ಹಾಗೆ ಅಂತ ಹೇಳಿ ನಾವು ಕಾಣ್ತೇವೆ. ಓಕೆ, ಸೊ ಇದು ಇಲ್ಲಿ ನೋಡುವಂಥದ್ದು. ಈ ಆರ್ಟಿಕಲ್ 368 ಸಿಂಪಲ್ ಮೆಜಾರಿಟಿ ಬಗ್ಗೆ ಹೇಳಿಲ್ಲ, ಬಟ್ ದೇ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದಿ ಸ್ಪೆಷಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿ ಅಂದರೆ ಏನು? ವಾಟ್ ಯು ಮೀನ್ ಬೈ ಸ್ಪೆಷಲ್ ಮೆಜಾರಿಟಿ? ಸ್ಪೆಷಲ್ ಮೆಜಾರಿಟಿ ಅಂದರೆ 2 ಕಂಡೀಷನ್ಸ್, 2 ಕಂಡೀಷನ್ಸ್ ಮೀಟ್ ಆಗಬೇಕು. ಏನಂದರೆ ಫಸ್ಟ್ ಆಫ್ ಆಲು ಆ 2 ಹೌಸಸಲ್ಲಿ, ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ 2 ಹೌಸಸಲ್ಲೂ ಸ್ಪೆಷಲ್ ಮೆಜಾರಿಟಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪಾಸ್ ಆಗಬೇಕು. ಅಂದರೆ ಈಗ ನಾನು ಹೇಳ್ದಲ್ಲ, ಕೆಲವೊಂದು ಸಿಂಪಲ್ ಮೆಜಾರಿಟಿಲಿ ಯಾವುದಾದ್ರು ಪಾಸ್ ಆಗುತ್ತೆ, ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ಅಮೆಂಡ್ಮೆಂಟ್ಸ್ಗಳು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ಗಳಾಗಿದ್ದರೆ ಸ್ಪೆಷಲ್ ಮೆಜಾರಿಟಿ ಮುಖಾಂತರ ಪಾಸ್ ಆಗಬೇಕು. ಆ ಸ್ಪೆಷಲ್ ಮೆಜಾರಿಟಿ ಹೇಗೆ ಅಂದರೆ, ಒಂದು ಬೈ ವೇ ಆಫ್ ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಶಿಪ್ ಆಫ್ ದಿ ಹೌಸಸ್. ಆ ಲೋಕಸಭೆಯಲ್ಲಿ ಟೋಟಲ್ ಮೆಂಬರ್ಶಿಪ್ ಎಷ್ಟಿದೆ ಅದರಲ್ಲಿ ಮೆಜಾರಿಟಿಯಲ್ಲಿ ಪಾಸ್ ಆಗಬೇಕು. ಹಾಗೆ ಅದನ್ನು ಯಾರು ಪ್ರೆಸೆಂಟ್ ಮತ್ತು ವೋಟ್ ಆಗಿರ್ತಾರೆ, ವೋಟ್ ಮಾಡ್ತಾರೆ, ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಅವ್ರದ್ದು 2/3 ಮೆಜಾರಿಟಿ ಬೇಕಾಗತ್ತೆ. ಸೊ ಇದು ದಿಸ್ ಇಸ್ ನೋನ್ ಆ್ಯಸ್ ದಿ ಸ್ಪೆಷಲ್ ಮೆಜಾರಿಟಿ ಅಂತ. ಸೊ ಸಿಂಪಲ್ ಮೆಜಾರಿಟಿ ಅಂದರೆ ಜಸ್ಟ್ 51% ಮೆಜಾರಿಟಿಯಲ್ಲಿ ಪಾಸ್ ಆದರೆ ಆಯಿತು. ಅದು ಸ್ಪೆಷಲ್ ಮೆಜಾರಿಟಿ ಆದರೆ ಆ ಟೋಟಲ್ ಮೆಂಬರ್ಶಿಪ್ ಆಫ್ ದಿ ಹೌಸಸಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಅವರಲ್ಲಿ ಮೆಜಾರಿಟಿಯಲ್ಲಿ ಅದು ಪಾಸ್ ಆಗಬೇಕು. ಅಷ್ಟು ಅಲ್ಲದೆ ಇನ್ನೊಂದು ಅಡಿಷ್ನಲ್ ಕ್ರೈಟೀರಿಯಾ ಏನಂತಂದರೆ, ಆ ದಿನ ಯಾರು ಪ್ರೆಸೆಂಟ್ ಆಗಿ ವೋಟ್ ಮಾಡ್ತಾರೆ ಅವರಲ್ಲಿ 2/3 ಮೆಂಬರ್ಸ್ ಅದನ್ನು ಒಪ್ಪಬೇಕು ಅಂತ ಹೇಳುವಂಥದ್ದು. ದ್ಯಾಟ್ ಈಸ್ ನೋನ್ ಆಸ್ ಸ್ಪೆಷಲ್ ಮೆಜಾರಿಟಿ. ಹಾಗೆ ಇನ್ನೊಂದು ಥರ್ಡ್ ಕ್ಯಾಟಗರಿ ಇದೆ, ಸ್ಪೆಷಲ್ ಮೆಜಾರಿಟಿ ವಿತ್ ರ್ಯಾಟಿಫಿಕೇಷನ್ ಆಫ್ ದಿ ಸ್ಟೇಟ್ಸ್. ಸ್ಟೇಟ್ಸ್ಗಳು ಕೂಡ ಅದನ್ನು ರ್ಯಾಟಿಫೈ ಮಾಡಬೇಕು ಅಂತ. ಅಂದರೆ ಇಲ್ಲಿ ನಾವು ನೋಡೋ ಪ್ರಕಾರ ಈ ಒಂದು ಕಂಡೀಷನ್ ಹೇಗೂ ಮಾಡಲೇಬೇಕು, ಸ್ಪೆಷಲ್ ಮೆಜಾರಿಟಿ ಬೇಕು. ಪ್ಲಸ್ ಸುಮಾರು ಸ್ಟೇಟ್ ಲೆಜಿಸ್ಲೇಚರ್, ಭಾರತದಲ್ಲಿ ಎಷ್ಟು ಸ್ಟೇಟ್ ಲೆಜಿಸ್ಲೇಚರ್ ಇದೆ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಸ್ಟೇಟ್ ಲೆಜಿಸ್ಲೇಚರ್ಸ್ಗಳು ಯಾವ್ಯಾವುಗಳು ಇವೆ ಅವುಗಳು ಸಹ ತಮ್ಮ ಲೆಜಿಸ್ಲೇಚರ್ಸಲ್ಲಿ ಆ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ಪಾಸ್ ಮಾಡಬೇಕು ಅಂತ. ಯಾಕೆಂದರೆ ಯಾವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ಗಳಿರ್ತವೆ ಅವು ಫೆಡ್ರಲ್ ಸ್ಟ್ರಕ್ಚರನ್ನು ವೇರಿ ಮಾಡುವಂಥದ್ದಾಗಿರ್ತವೆ. ಅಂತಹ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ಗಳಿಗೆ ಕೇವಲ ಸ್ಪೆಷಲ್ ಮೆಜಾರಿಟಿ ಅಷ್ಟೇ ಅಲ್ಲ, ದೇ ಆಲ್ಸೋ ರಿಕ್ವೈರ್ ದಿ ರ್ಯಾಟಿಫಿಕೇಷನ್ ಆಫ್ ದಿ ಮೋರ್ ದ್ಯಾನ್ ಹಾಫ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ಸ್. ಅರ್ಥ ಆಯ್ತಾ? ಸೊ ನಾವು 3 ರೀತಿಯ ಪ್ರೊಸೀಜರ್ ಏನು, ಒಂದು ಸಿಂಪಲ್ ಮೆಜಾರಿಟಿ ವಿಚ್ ಇಸ್ ನಾಟ್ ಅಮೆಂಡ್ಮೆಂಟ್ ಅಂಡರ್ ಆರ್ಟಿಕಲ್ 368. ಆರ್ಟಿಕಲ್ 368 ಅದರಲ್ಲಿ ಹೇಳೇ ಇಲ್ಲ. ನೆಕ್ಸ್ಟ್ ಬರುವಂಥದ್ದು ಸ್ಪೆಷಲ್ ಮೆಜಾರಿಟಿ, ಅದು ಆರ್ಟಿಕಲ್ 368(2) ಅಲ್ಲಿ ಹೇಳ್ತಾರೆ. ಹಾಗೆ ಸ್ಪೆಷಲ್ ಮೆಜಾರಿಟಿ ವಿತ್ ರ್ಯಾಟಿಫಿಕೇಷನ್ ಆಫ್ ದಿ ಮೋರ್ ದೆನ್ ಹಾಫ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ಸ್ ಅಂತ ಹೇಳಿ. ಸೊ ಒಟ್ಟಿನಲ್ಲಿ 3 ಪ್ರೊಸೀಜರ್ಲಿ ಟೋಟಲ್ ಅಮೆಂಡ್ಮೆಂಟ್ ಬಗ್ಗೆ ಹೇಳುವಂಥದ್ರಲ್ಲಿ ಆರ್ಟಿಕಲ್ 368 2 ರೀತಿಯ ಅಮೆಂಡ್ಮೆಂಟ್ಸ್ಗಳನ್ನು, 2 ರೀತಿಯ ಅಮೆಂಡ್ಮೆಂಟ್ ಪ್ರೊಸೀಜರ್ಸ್ಗಳನ್ನು ನಾವು ಕಾಣ್ಬೋದು. ಹಾಗೆ ನಮಗೆ ಹೇಗೆ ಗೊತ್ತಾಗುತ್ತೆ ಯಾವ್ಯಾವ ಆರ್ಟಿಕಲ್ಗೆ, ಯಾವ್ಯಾವ ಮೆಥಡ್ಗೆ ಯಾವ್ಯಾವ ರೀತಿಯ ಅಮೆಂಡ್ಮೆಂಟ್ ಮಾಡಬೇಕು ಅಂದರೆ, ಈ ಒಂದು ಕ್ಯಾಟಗರಿಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಯಾವ ರೀತಿಯ ಅಮೆಂಡ್ಮೆಂಟ್ಸ್ಗಳಾದರೆ ಇಂಥವುಗಳಿಗೆ ರ್ಯಾಟಿಫಿಕೇಷನ್ ಆಫ್ ದಿ ಸ್ಟೇಟ್ಸ್ ಅಗತ್ಯ ಇದೆ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಅದೇ ಏನಂತ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಎಸ್, ಇಲ್ಲಿ ಕಾಣ್ತಾ ಇರುವಂಥ ಈ ಒಂದು 12 ರೀತಿಯ ಪ್ರಾವಿಷನ್ಸ್ಗಳು ಐ ಥಿಂಕ್. ಸೊ ಆಲ್ ದೀಸ್ ರಿಕ್ವೈರ್ ಸ್ಪೆಷಲ್ ಮೆಜಾರಿಟಿ ವಿತ್ ರ್ಯಾಟಿಫಿಕೇಷನ್ ಆಫ್ ದಿ ಸ್ಟೇಟ್ಸ್. ಸೊ ನಾವು ನೋಡ್ಬೋದು ಪ್ರೆಸಿಡೆಂಟ್ನ ಎಲೆಕ್ಷನ್ನು ಅಥವಾ ಪ್ರೆಸಿಡೆಂಟ್ನ ಎಲೆಕ್ಷನ್ ಮಾಡುವಂಥ ಮೆಥಡ್ ಇರಲಿ, ಅಥವಾ ಯೂನಿಯನ್ ಅಥವಾ ಸ್ಟೇಟ್ನ ಎಕ್ಸಿಕ್ಯೂಟಿವ್ ಪವರ್ ಬಗ್ಗೆ ಹೇಳುವಂಥದ್ದು, ಅಥವಾ ಯೂನಿಯನ್ ಟೆರಿಟರೀಸ್ಗೆ ಹೈಕೋರ್ಟ್ಸ್ ಇರೋದ್ರ ಬಗ್ಗೆ, ಯೂನಿಯನ್ ಜುಡಿಷರಿ ಅಥವಾ ಹೈಕೋರ್ಟ್ಸ್ಗಳ ಬಗ್ಗೆ. ಸೊ ಇದಕ್ಕೆಲ್ಲ ನಾರ್ಮಲ್ ಪಾರ್ಲಿಮೆಂಟ್ ಅಷ್ಟೇ ಪಾಸ್ ಮಾಡಿದ್ರೂ ಸಾಕಾಗೋದಿಲ್ಲ, ರಾಜ್ಯಗಳದ್ದು ಒಂದು ಅಭಿಪ್ರಾಯವೂ ಕೂಡ ಬೇಕಾಗತ್ತೆ ಅಂತ ಹೇಳುವಂಥ ಒಂದು, ಅಂದರೆ ಅಷ್ಟು ಡಿಫಿಕಲ್ಟ್. ಈಗ ಕಾನ್ಸ್ಟಿಟ್ಯೂಷನ್ ಹೇಳುವಂಥದ್ದು, ನಮ್ಮ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಸುಲಭವೂ ಹೌದು, ಹಾಗೆ ಇಟ್ ಈಸ್ ರಿಜಿಡ್ ಆಲ್ಸೋ. ಕೆಲವೊಂದು ವಿಷಯಗಳಲ್ಲಿ ಬಹಳ ಕಷ್ಟ ಪಾಸ್ ಮಾಡುವಂಥದ್ದು, ಬಹಳ ಕಷ್ಟ ಅಂದರೆ ಇದೆ. ರಾಜ್ಯಗಳು ಸುಮಾರು ಅರ್ಧಕ್ಕಿಂತ ರಾಜ್ಯಗಳದ್ದು ಪರ್ಮಿಷನ್ ಬೇಕಾಗತ್ತೆ. ಹಾಗೆ ಸಿಂಪಲ್ ಮೆಜಾರಿಟಿ, ಕೆಲವೊಂದು ಸಿಂಪಲ್ ಮೆಜಾರಿಟಿ ಇದ್ರೂ ಸಾಕಾಗತ್ತೆ. ಓಕೆ, ಸೊ ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರೊಸೀಜರ್ ಏನಿದೆ, ಅಮೆಂಡ್ಮೆಂಟ್ ಪ್ರೊಸೀಜರ್, ಇಟ್ ಈಸ್ ನೋನ್ ಆ್ಯಸ್ ಫ್ಲೆಕ್ಸಿಬಲ್ ಅಂತ ಹೇಳಿ ಕರೀತಾರೆ. ಸೊ ಓಕೆ, ಸೊ ಇಷ್ಟಾದ ನಂತರ ಇನ್ನೂ ಹಲವಾರು ರೀತಿಯದ್ದು ಕಾಣ್ಬೋದು. ಆರ್ಟಿಕಲ್ 368 ಅಮೆಂಡ್ಮೆಂಟ್ ಮಾಡುವಂಥದ್ದಕ್ಕೆ
ಖುದ್ದಾಗಿ ಆರ್ಟಿಕಲ್ 368 ನಾವು ಅಮೆಂಡ್ಮೆಂಟ್ ಮಾಡಬೇಕಂತ ಅಂದರೆ ಇಟ್ ರಿಕ್ವೈರ್ಸ್ ಸ್ಪೆಷಲ್ ಮೆಜಾರಿಟಿ ವಿತ್ ರ್ಯಾಟಿಫಿಕೇಷನ್ ಆಫ್ ದಿ ಸ್ಟೇಟ್ಸ್. ಹಾಗೆ ಇನ್ನೂ ಹಲವಾರು ರೀತಿಯದನ್ನು ನಾವು ಕಾಣ್ಬೋದು. ಓಕೆ, ಸೊ ಇದಿಷ್ಟೇ ಈ ಒಂದು ಆರ್ಟಿಕಲ್ 368(2) ಅಂತ ಏನು ನಾವು ನೋಡಿದ್ವಿ ಇಲ್ಲಿ. ಸೊ ಇಲ್ಲಿ ತನಕ ನಾವು ನೋಡಿದ್ವಿ. ಇನ್ನು ಆರ್ಟಿಕಲ್ 368(3) ಹೇಳುವಂಥದ್ದು ವಿಷಯ ಒಂದು ಬಂದಾಗ ನೋಡಿ, ಇದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಯಾಕೆಂದರೆ ಹಿಯರ್ ಆರ್ಟಿಕಲ್ 3 ಡಸ್ ನಾಟ್ ಅಪ್ಲೈ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಏನಿದು ಆರ್ಟಿಕಲ್ 13 ಅಂತ ಹೇಳಿದ್ರೆ, ಆರ್ಟಿಕಲ್ 13 ಅಂತ ಹೇಳಿದರೆ ನಾವಿಲ್ಲಿ ನೋಡ್ಬೋದು. ಆರ್ಟಿಕಲ್ 13 ಲಾ ಅಂದರೆ ಏನು ಅಂತ ಹೇಳುತ್ತೆ. ಲಾ ಅಂದರೆ ಆರ್ಡಿನೆನ್ಸ್ ಇರಲಿ, ಆ್ಯಕ್ಟ್ ಇರಲಿ, ರೂಲ್ಸ್ ಇರಲಿ, ಹಲವಾರು ಡೆಫಿನೇಷನ್ಸ್ ಕೊಟ್ಟು ಅದು ಪಾರ್ಟ್ 3ಯಲ್ಲಿ ಬರುವಂಥದ್ದು. ಸೊ ಯಾವುದೇ ಒಂದು ಲಾ ಹೇಳುವಂಥದ್ದು ಇಫ್ ಇಟ್ ಈಸ್ ಅಫೆಕ್ಟಿಂಗ್ ದ ಫಂಡಮೆಂಟಲ್ ರೈಟ್ಸ್, ಅವಾಗ ಅದನ್ನು ಚಾಲೆಂಜ್ ಮಾಡ್ಬೋದು. ಯಾವ ಸ್ಟೇಟ್ ಕೂಡ ಒಂದು ಇಂಡಿವಿಜುವಲ್ನ ಫಂಡಮೆಂಟಲ್ ರೈಟ್ಸನ್ನು ಅಫೆಕ್ಟ್ ಮಾಡುವಂತಹ ಕಾನೂನನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಒಂದು ವೇಳೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 368 ಆರ್ಟಿಕಲ್ 368 ಉಪಯೋಗಿಸ್ಕೊಂಡು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದರೆ, ಯಾವುದೇ ರೀತಿಯ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಕೂಡ ಫಂಡಮೆಂಟಲ್ ರೈಟ್ಸನ್ನು ಅಫೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಇಫ್ ದಿಸ್ ಬಿಕೇಮ್ ಲಾ. ಆರ್ಟಿಕಲ್ 13 ಇಫ್ ಇಟ್ ಇನ್ಕ್ಲೂಡ್ಸ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಲ್ಸೋ, ಅಂದರೆ ಇಂಡೈರೆಕ್ಟಾಗಿ ಏನಾಯಿತು, ಯಾವುದೇ ಒಂದು ಕಾನೂನನ್ನು ಫಂಡಮೆಂಟಲ್ ರೈಟ್ಸ್ ಅಫೆಕ್ಟ್ ಆಗುವಂಥದ್ದು ಕಾನೂನನ್ನು ಮಾಡಬಾರ್ದು. ಹಾಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಕೂಡ ಕಾನೂನು ಅಂದರೆ ಆಸ್ ವೆಲ್ ಆರ್ಟಿಕಲ್ 13 ಕಾನೂನು ಅಂತ ಪರಿಗಣಿಸಿದರೆ ಆವಾಗ ಫಂಡಮೆಂಟಲ್ ರೈಟ್ಸ್ ಅಫೆಕ್ಟ್ ಆಗುವಂತಹ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದಿಸ್ ಇಸ್ ಅ ಜನರಲ್ ಇಂಟರ್ಪ್ರಿಟೇಷನ್. ಹಾಗಂತ ನಾವು ಇತ್ತೀಚೆಗೆ ಈ ಕಾಲಾಂತರದಲ್ಲಿ ನಾವು ನೋಡಿರ್ತೇವೆ ರೈಟ್ ಟು ಪ್ರಾಪರ್ಟಿ ಅಥವಾ ಎಷ್ಟೋ ಲ್ಯಾಂಡ್ ರಿಫಾರ್ಮ್ಸ್ಗಳು ಮಾಡಿದರು. ಲ್ಯಾಂಡ್ ರಿಫಾರ್ಮ್ಸ್ ಮಾಡಿ 9th ಶೆಡ್ಯೂಲ್ ತಂದರು. ಸುಮಾರು ರೀತಿಯ ವೇರಿಯೇಷನ್ ಆಯಿತು. ಫಂಡಮೆಂಟಲ್ ರೈಟ್ಸ್ ಕೂಡ ಅಫೆಕ್ಟ್ ಆಗಿದೆ. ಹಾಗಿದ್ರೆ ಆರ್ಟಿಕಲ್ 368 ಮತ್ತು ಆರ್ಟಿಕಲ್ 13 ಹೇಳುವಂಥದ್ದು ಕಾನ್ಫ್ಲಿಕ್ಟ್ ಆಗತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಏನು ಮಾಡಿದ್ರಂದರೆ ಹಲವಾರು ಕೇಸಸ್ಗಳು ಬಂತು. ಸಜ್ಜನ್ ಪ್ರಸಾದ್, ಶಂಕರಿ ಸಿಂಗ್, ಗೋಲಕ್ನಾಥ್ ಕೇಸ್ ಹೇಳುವಂಥದ್ದೆಲ್ಲ ಹಲವಾರು ಕೇಸ್ಗಳು ಬಂದು ಆ ಗೋಲಕ್ನಾಥ್ ಕೇಸಲ್ಲಿ ಏನು ಹೇಳಿದರು, ಯಾವುದೇ ಫಂಡಮೆಂಟಲ್ ರೈಟ್ಸ್ ಅಫೆಕ್ಟ್ ಆಗುವಂತಹ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ಮಾಡಬಾರದು ಅಂತ ಹೇಳಿದರು. ಸೊ ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ 24ನೇ ಅಮೆಂಡ್ಮೆಂಟ್ ತಂದರು. 24th ಅಮೆಂಡ್ಮೆಂಟ್ ಮುಖಾಂತರ ಏನು ಮಾಡಿದರು, ಆರ್ಟಿಕಲ್ 13 ಇಸ್ ನಾಟ್ ಅಪ್ಲಿಕೇಬಲ್ ಟು ಆರ್ಟಿಕಲ್ 368 ಅಂತ ಮಾಡಿದರು. ಸೊ ದೇ ಇನ್ಕ್ಲೂಡೆಡ್ ಆರ್ಟಿಕಲ್ 368(3). ಸೊ 24ನೇ ಅಮೆಂಡ್ಮೆಂಟ್ ಮುಖಾಂತರ ಇದೊಂದು ಹೊಸ ಒಂದು ಕ್ಲಾಸನ್ನು ಇನ್ಕ್ಲೂಡ್ ಮಾಡಿ ಆರ್ಟಿಕಲ್ 13 ಬೇರೆ, ಅದರಲ್ಲಿ ಹೇಳುವಂಥ ಲಾನೇ ಬೇರೆ. ಆರ್ಟಿಕಲ್ 368 ಒಂದು ವೇಳೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು, ಇಫ್ ದ್ಯಾಟ್ ಈಸ್ ಅಫೆಕ್ಟಿಂಗ್ ದಿ ಫಂಡಮೆಂಟಲ್ ರೈಟ್ಸ್ ಆಲ್ಸೋ, ದೆನ್ ಆರ್ಟಿಕಲ್ 13 ಅಥವಾ ಪಾರ್ಟ್ 3 ಬರುವಂಥ ಆರ್ಟಿಕಲ್ 13 ಯಾವುದೂ ಇಲ್ಲಿ ಅಪ್ಲೈ ಆಗೋದಿಲ್ಲ. ಅಂಥ ಫಂಡಮೆಂಟಲ್ ರೈಟ್ಸನ್ನು ಮಾಡ್ಬೋದು. ಯಾಕೆಂದರೆ ಆ ಚೇಂಜಿಂಗ್ ನೀಡ್ಸ್ ಆಫ್ ದಿ ಸೊಸೈಟಿಗೋಸ್ಕರ ಕೆಲವೊಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಮಾಡಬೇಕಾಗತ್ತೆ, ವಿಚ್ ಮೇ ಬಿ ಅಫೆಕ್ಟಿಂಗ್ ದ ಫಂಡಮೆಂಟಲ್ ರೈಟ್ಸ್ ಆಲ್ಸೋ ಹೇಳುವಂಥ ಕಾರಣಕ್ಕೆ 24th ಅಮೆಂಡ್ಮೆಂಟ್ 1971 ತಂದರು. ಆ 24th ಅಮೆಂಡ್ಮೆಂಟನ್ನು ಕ್ವಶನ್ ಮಾಡೇ ನಮ್ಮ ವೆರಿ ಫೇಮಸ್ ಕೇಸು 13 ಜನ ಇರುವಂತಹ ಬೆಂಚ್ ಏನಿದೆ, ಕೇಶವಾನಂದ ಭಾರತಿ ಕೇಸ್ ಅಂತ ನೀವು ಕೇಳಿರ್ಬೋದು ಅಲ್ವಾ? ಸೊ ಆ ಕೇಶವಾನಂದ ಭಾರತಿ ಕೇಸಲ್ಲಿ ಅದನ್ನು ಚಾಲೆಂಜ್ ಮಾಡಿದರು. ಪಾರ್ಲಿಮೆಂಟ್ ಪಾಸ್ ಮಾಡಿರುವಂಥ 24th ಅಮೆಂಡ್ಮೆಂಟ್ 1971 ಏನಿದೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದರು. ಆದರೆ 13 ಜನರ ಬೆಂಚು ಇರುವಂಥ ಕೇಶವಾನಂದ ಭಾರತಿ ಕೇಸ್, ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಹೇಳುವಂಥ ಕೇಸಲ್ಲಿ ಏನು ಹೇಳಿದರು, ಇಲ್ಲ 24th ಅಮೆಂಡ್ಮೆಂಟು ಇಟ್ ಈಸ್ ಪ್ರಾಪರ್ ಅಂತ ಹೇಳಿ ದೇ ರಿಟೈನ್ ದಿಸ್. ಆರ್ಟಿಕಲ್ 368(3) ಅಂತ ಏನಿದೆ ಅದು ರಿಟೈನ್ ಆಯಿತು. ಹಾಗೆ ಇಲ್ಲಿ ತನಕನೂ ಆರ್ಟಿಕಲ್ 13 ಬೇರೆ, ಆರ್ಟಿಕಲ್ 368 ಬೇರೆ. ಹಾಗಿದ್ರೆ ಫಂಡಮೆಂಟಲ್ ರೈಟ್ಸನ್ನು ಅಫೆಕ್ಟ್ ಆಗ್ಬೋದಾ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಮಾಡ್ಬೋದಾ? ಈಗ ಒಂದು ವೇಳೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16 ಅದನ್ನೆಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ರಿಪೀಲ್ ಮಾಡಿಬಿಡ್ಬೋದಾ ಹೇಳುವಂಥ ಕ್ವಶನ್ಗೆ ಕೂಡ ಕೇಶವಾನಂದ ಭಾರತಿ ಕೇಸ್ ಆನ್ಸರ್ ಮಾಡ್ತು. ಹೌದು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬೋದು, ಆದರೆ ಬೇಸಿಕ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅದು ವೈಲೇಟ್ ಆಗಬಾರ್ದು ಹೇಳುವಂಥ ಒಂದು ಫೇಮಸ್ ಪ್ರಿನ್ಸಿಪಲನ್ನು ಕೇಶವಾನಂದ ಭಾರತಿ ಕೇಸಲ್ಲಿ ನೀಡಿದರು. ಓಕೆ, ಸೊ ಇದು ಇಲ್ಲಿಗೆ ನಿಲ್ಲ. ಈ ಒಂದು ಏನು ಕಾನ್ಫ್ಲಿಕ್ಟ್ ಇತ್ತು ಆರ್ಟಿಕಲ್ 368 ಕಾನೂನು ಹೌದಾ ಅಲ್ವಾ ಅಂತ ಹೇಳುವಂಥದ್ದಕ್ಕೆ ಇನ್ನೊಂದು 42ನೇ ಅಮೆಂಡ್ಮೆಂಟನ್ನು ತಂದು ಈ 2 ಕ್ಲಾಸ್ಗಳನ್ನು ಆ್ಯಡ್ ಮಾಡಿದರು, 368(4) ಮತ್ತು 368(5). ನೀವು ನಿಮ್ಮ ಕಾನ್ಸ್ಟಿಟ್ಯೂಷನ್ ಬೇರೆ ಆ್ಯಕ್ಟ್ ನೋಡಿದರೆ ಈವನ್ ಯು ಕ್ಯಾನ್ ಫೈಂಡ್ ದೀಸ್ 2
ಪ್ರಾವಿಷನ್ಸ್ ಆರ್ಟಿಕಲ್ 368(4) ಮತ್ತು ಆರ್ಟಿಕಲ್ 368(5) ಕೂಡ ಕಾಣ್ತೀರಿ. ಹಾಗಿದ್ರೆ ಏನದು ಆರ್ಟಿಕಲ್ 368 ಏನು ಹೇಳ್ತು, ಒಂದು ವೇಳೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದರೆ ಅದನ್ನು ಯಾವ ಕೋರ್ಟಲ್ಲೂ ಚಾಲೆಂಜ್ ಮಾಡಲಿಕ್ಕಿಲ್ಲ, ಇಟ್ ಕೆನಾಟ್ ಬಿ ಕಾಲ್ಡ್ ಇನ್ ಎನಿ ಕೋರ್ಟ್, ಇಟ್ಸ್ ನಾಟ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ತು. ಹಾಗೆ ಆರ್ಟಿಕಲ್ 368(5) ಏನು ಹೇಳಿದ್ರು ಅಂದರೆ ದರ್ ಇಸ್ ನೋ ಲಿಮಿಟೇಷನ್ ಆನ್ ದಿ ಪವರ್ ಆಫ್ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ಗೆ ಯಾವುದೇ ರೀತಿಯ ಲಿಮಿಟೇಷನ್ಸ್ ಇಲ್ಲ, ಅದು ಎಷ್ಟು ಬೇಕಾದರೂ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬೋದು ಹೇಳುವಂಥದ್ದನ್ನು 42nd ಅಮೆಂಡ್ಮೆಂಟ್ ಮುಖಾಂತರ ತಂದರು. ಆದರೆ ಇದು ಮಾತ್ರ ಸರಿ ಇಲ್ಲ, ದಿಸ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ನಮ್ಮ ಫೇಮಸ್ ಮಿನರ್ವಾ ಮಿಲ್ಸ್ ಕೇಸಲ್ಲಿ 1980ರಲ್ಲಿ ಅದನ್ನು ಅಪ್ಹೆಲ್ಡ್ ಅಲ್ಲ ಇನ್ವ್ಯಾಲಿಡ್ ಅಂತ ಮಾಡಿದರು. ಈ ಎಂಟೈರ್ 42nd ಅಮೆಂಡ್ಮೆಂಟ್ ಅಲ್ಲ, ಈ ಒಂದು ಏನು ಕ್ಲಾಸಸ್ಗಳಿವೆ 368(4) ಮತ್ತು 368(5) ಏನನ್ನು ಆ್ಯಡ್ ಮಾಡಿದ್ದಾರೆ ದ್ಯಾಟ್ ಈಸ್ ಇನ್ವ್ಯಾಲಿಡ್ ಅಂತ ಹೇಳಿ ನೀವು ಕಾಣ್ಬೋದು. ಓಕೆ, ಸೊ 5 ಕ್ಲಾಸಸ್ಗಳು ಸಬ್ ಕ್ಲಾಸಸ್ಗಳು ಇದ್ದರೂ ಸಹ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಯು ಹ್ಯಾವ್ ಟು ಸಿ ಅದರಲ್ಲಿ ಕೆಲವೊಂದು ಫುಟ್ ನೋಟ್ ಕೊಟ್ಟಿರ್ತಾರೆ, ದಿಸ್ ಹ್ಯಾಸ್ ಬಿನ್ ಹೆಲ್ಡ್ ಇನ್ವ್ಯಾಲಿಡ್ ಬೈ ಮಿನರ್ವಾ ಮಿಲ್ಸ್ ಹೇಳುವಂಥದ್ದನ್ನು ನೀವು ಕಾಣ್ತೀರಿ. ಓಕೆ, ಸೊ ಇಷ್ಟು ಈ ರೀತಿಯಾಗಿ ನಾವು ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ ಇರಲಿ, ಯಾವುದೇ ಒಂದು ಪ್ರಾವಿಷನ್ ಇರಲಿ, ಈ ರೀತಿ ಒಂದು ಕ್ಲಾಸಿಫಿಕೇಷನ್ ಮಾಡಿಕೊಂಡು ಈ ರೀತಿಯನ್ನು ನೀವು ಓದಬೇಕಾಗತ್ತೆ. ಓಕೆ, ಸೊ ಇದು ಡೇ 1 ಚಾಲೆಂಜ್ಗೆ ಸಂಬಂಧಪಟ್ಟ ಆರ್ಟಿಕಲ್ 368 ಅಂದರೆ ಏನು ಅಂತ ಹೇಳಿ. ಇನ್ನೂ ಇದರದ್ದು ಹಲವಾರು ರೀತಿಯ ಕ್ವಶನ್ಸ್ಗಳು ಬರ್ಬೋದು. ಫಸ್ಟ್ ಆಫ್ ಆಲ್ ಯಾವುದು ರೀತಿಯ ವಿಚ್ ಆರ್ ದಿ 3 ಮೆಥಡ್ಸ್ ಆಫ್ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹೇಳುವಂಥದ್ದು ನಾನು ಹೇಳಿದಾಗ ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಆ್ಯಂಡ್ ಸ್ಪೆಷಲ್ ಮೆಜಾರಿಟಿ ವಿತ್ ರ್ಯಾಟಿಫಿಕೇಷನ್ ಆಫ್ ದಿ ಸ್ಟೇಟ್ಸ್ ಅದನ್ನು ನಾವು ನೋಡಿದ್ವಿ. ಅಥವಾ ಆಮೇಲೆ ನೋಡಿದ ಹಾಗೆ ವಾಟ್ ಈಸ್ ದ ಅಮೆಂಡಬಿಲಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುವಂಥ ಒಂದು ಕ್ವಶನ್ ಬರ್ಬೋದು. ಆವಾಗ ನೀವು ರೈಟ್ ಫ್ರಮ್ ಇದೆಲ್ಲವೂ ಕೂಡ ಕೇಶವಾನಂದ ಭಾರತಿ ಕೇಸ್, ಗೋಲಕ್ನಾಥ್ ಕೇಸ್, ಸಜ್ಜನ್ ಪ್ರಸಾದ್ ಕೇಸ್, ಶಂಕರಿ ಪ್ರಸಾದ್, ಸಜ್ಜನ್ ಸಿಂಗ್ ಕೇಸ್ ಹೇಳುವಂಥದ್ದೆಲ್ಲ ಬರುತ್ತೆ. ಅದ್ರ ಬಗ್ಗೆ ನೀವು ಡಿಸ್ಕಷನ್ ಮಾಡಬೇಕು. ಅಥವಾ ಏನೇನು ಅಮೆಂಡ್ಮೆಂಟ್ಸ್ಗಳು ಮಾಡಿದರು, ಯಾವ್ಯಾವ ಅಮೆಂಡ್ಮೆಂಟ್ಸ್ಗಳನ್ನ ತಂದರು, ಆರ್ಟಿಕಲ್ 13 ಹೇಗೆ ಇದಕ್ಕೆ ಕನೆಕ್ಟ್ ಆಗುತ್ತೆ ಹೇಳುವಂಥ ಕ್ವಶನ್ಸ್ಗಳೆಲ್ಲ ಬರ್ತವೆ. ಸೊ ಹೀಗೆ ನಾವು ಯಾವುದೇ ಒಂದು ಪ್ರಾವಿಷನ್ ಓದುವಾಗ ಹೌ ಇಸ್ ಇಟ್ ರಿಲೇಟೆಡ್ ಟು ಅದರ್ ಆರ್ಟಿಕಲ್ಸ್ ಆರ್ ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ಅದರ್ ಆರ್ಟಿಕಲ್ಸ್, ಅಥವಾ ಹೇಗೆ ಅದಕ್ಕೆ ಕನೆಕ್ಟ್ ಆಗಿದೆ, ಹೇಗೆ ಅದಕ್ಕೆ ಬೇರೆದ್ರಿಂದ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ ಹೇಳುವಂಥದ್ದನ್ನು ನೋಡಿಕೊಂಡ್ರೆ ನಮ್ಗೆ ಯಾವಾಗಲೂ ಈ ಚಾರ್ಟ್ ಮೆಥಡ್ ಏನಿರುತ್ತೆ ಇಟ್ ವಿಲ್ ಬಿ ಯು ವಿಲ್ ರಿಮೆಂಬರ್ ಎವ್ರಿಥಿಂಗ್. ಓಕೆ, ಸೊ ಹಾಗೆ ಈ ರೀತಿ ಒಂದು ಏನು ಲೆಕ್ಚರ್ಸ್ ಇದೆ ಇದನ್ನು ನೀವು ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು 48 ದಿನಗಳ ಚಾಲೆಂಜಸ್ ಏನಿದೆ ಅದಕ್ಕೆ ಪೂರಕವಾಗಿ ನಾನು ಇದು ಡೇ 1 ಚಾಲೆಂಜು, ಡೇ 2, ಡೇ 3 ಹೇಳುವಂಥದ್ದು ಕೂಡ ಹಾಗೆ ಮಾಡ್ತಾ ಹೋಗ್ತೇನೆ. ಹಾಗೆ ಇನ್ನು ನಮ್ಮ ಕ್ಲಾಸಸ್ಗಳು ನೀವು ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ಅಂತ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದರಲ್ಲೂ ಕೂಡ ಫ್ರೀ ಮಾಕ್ ಟೆಸ್ಟ್. ಸೊ ಇವತ್ತೊಂದು ನಾನು ಫ್ರೀ ಮಾಕ್ ಟೆಸ್ಟ್ ಕೊಡ್ತಿದ್ದೇನೆ. ಯು ಕ್ಯಾನ್ ಅಟೆಂಪ್ಟ್ ದ್ಯಾಟ್. ಒಂದು 10 ಮಾರ್ಕಿನ ಕ್ವಶನ್ ಅದು, ಜಸ್ಟ್ ಟು ಟೆಸ್ಟ್ ಯುವರ್ ಇದು ನಿಮ್ಮ ಹೇಗೆ ಯಾವ ರೀತಿ ನೀವು ಓದಿದ್ದೀರಿ, ಎಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಹೇಳುವಂಥದ್ದು. ಅದ್ರ ಮೇಲೆ ಒಂದು ಕ್ವಶನ್ 10 ಮಾರ್ಕ್ಸಿನ ಫ್ರೀ ಮಾಕ್ ಟೆಸ್ಟ್, ನಿಮಗೆ ಫ್ರೀ ಅಸೆಸ್ಮೆಂಟ್ ಸಿಗುತ್ತೆ ಅದರಲ್ಲಿ, ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಅಥವಾ ನಮ್ಮ ಬೇರೆ ಬೇರೆ ಕೋರ್ಸಸ್ಗಳು ಕೂಡ ಇವೆ. ಜೂರಿಸ್ ಬ್ಯಾಚ್ ಹೇಳುವಂಥದ್ದು 1 year ಲಾಂಗ್ ಬ್ಯಾಚ್ ಇದೆ, ವಿಚ್ ಇಸ್ ಹೈಬ್ರಿಡ್ ಒನ್. ನೀವು ಈಗಲೂ ಕೂಡ ಜಾಯ್ನ್ ಆಗ್ಬೋದು. ರೆಕಾರ್ಡೆಡ್ ಕ್ಲಾಸಸ್ಗಳು ಸಿಗ್ತವೆ, ಪ್ಲಸ್ ಲೈವ್ ಕ್ಲಾಸಸ್ಗಳು ಕೂಡ ಸಿಗ್ತವೆ. ಅಥವಾ 3 ತಿಂಗಳ ಕೋರ್ಸ್ ಇದೆ, ಬರೀ ಪ್ರಿಲಿಮ್ಸ್ ಸಂಬಂಧಪಟ್ಟದ್ದು, 3 months ಕೋರ್ಸ್ MCQs ಕರೆಕ್ಷನ್ ಮಾಡುವಂಥದ್ದು, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಹೇಗೆ ನಿಮಗೆ ಈ ಒಂದು ಲೆಕ್ಚರ್ ಹೇಗೆ ಅನಿಸ್ತು ಅಂತ ಹೇಳಿ ಖಂಡಿತವಾಗಿಯೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ತಿಳಿಸಿ. ಸೊ ದ್ಯಾಟ್ ನನಗೂ ಕೂಡ ಇನ್ನೂ ಒಂದು ಇಂಟ್ರೆಸ್ಟ್ ಬರುತ್ತೆ, ಹೊಸ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಹೊಸ ಒಂದು ಟೆಕ್ನಿಕ್ಸ್ಗಳನ್ನು ಈ ಟೀಚಿಂಗ್ ಮೆಥಡಲ್ಲಿ ಉಪಯೋಗಿಸ್ಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಹೇಳ್ತೇನೆ, ನಿಮಗೆ ಇನ್ನೂ ಅಭಿಜ್ಞಾ ಲಾ ಸಿರೀಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ದಿದ್ರೆ ಗೂಗಲ್ ಪ್ಲೇಸ್ಟೋರಲ್ಲಿ ಈ ಒಂದು ಅಪ್ಲಿಕೇಶನ್ ನಿಮಗೆ ಡೌನ್ಲೋಡಬಲ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ನಮಸ್ತೆ, ಬಾಯ್.